ನಮಸ್ಕಾರ ಸ್ನೇಹಿತರೆ. ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ದೇಶದಾದ್ಯಂತ ಯೋಗ ಕಾರ್ಯಕ್ರಮಗಳು ನಡೆದಿವೆ. ಆದರೆ ಈ ಬಾರಿ ಕನ್ನಡ ಸಿನಿರಂಗದ ಕೆಲ ಸೆಲೆಬ್ರಿಟಿಗಳು ಯೋಗ ದಿನವನ್ನ ಹೇಗೆ ಆಚರಿಸಿದ್ದಾರೆ ಎಂಬುದು ಅಭಿಮಾನಿಗಳ ಗಮನ ಸೆಳೆದಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಯೋಗ ಮಾಡಿದ ದರ್ಶನ್ ಮತ್ತು ಪವಿತ್ರ ಗೌಡ, ಮಕ್ಕಳ ಜೊತೆ ಯೋಗ ಮಾಡಿದ ಸಂಜನಾ ಗಲ್ರಾನಿ, ವಿಧಾನಸೌಧದ ಮುಂದೆ ಯೋಗ ಮಾಡಿದ ಸುಧಾರಾಣಿ, ವಸಿಷ್ಠ ಸಿಂಹ ಮತ್ತು ಹರಿಪ್ರಿಯಾ, ಹಾಗೆ ಮುಂಬೈನಲ್ಲಿ ಶಾಹಿದ್ ಕಪೂರ್ ಜೊತೆ ಯೋಗ ಮಾಡಿದ ಶ್ರೀಲೀಲಾ. ಹಾಗಾದ್ರೆ ಯಾರು ಎಲ್ಲೆಲ್ಲಿ ಯೋಗ ಮಾಡಿದ್ರು? ಯಾವ ಕಾರ್ಯಕ್ರಮ ಹೆಚ್ಚು ಗಮನ ಸೆಳೆಯಿತು? ಬನ್ನಿ ನೋಡೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ಗೆ ಹೊಸವರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಮೊದಲಿಗೆ ನಟಿ ಸಂಜನಾ ಗಲ್ರಾನಿ ಅವರ ಬಗ್ಗೆ ಹೇಳುವುದಾದ್ರೆ, ಅವರು ಈ ಬಾರಿಯ ಯೋಗ ದಿನವನ್ನ ಬಹಳ ವಿಶೇಷವಾಗಿ ಆಚರಿಸಿದ್ದಾರೆ. ತಮ್ಮ ಕಿಂಡರ್ಗಾರ್ಟನ್ ಶಾಲೆಯಲ್ಲಿ ಮಕ್ಕಳ ಜೊತೆ ಸೇರಿ ಯೋಗಾಭ್ಯಾಸ ಮಾಡಿದ ಸಂಜನಾ ಹಲವು ಯೋಗಾಸನಗಳನ್ನ ಪ್ರದರ್ಶಿಸಿದರು. ಮಕ್ಕಳಿಗೂ ಯೋಗದ ಮಹತ್ವವನ್ನು ತಿಳಿಸುವ ಪ್ರಯತ್ನ ನಡೆಸಿದರು. ಈ ಕಾರ್ಯಕ್ರಮದ ವಿಶೇಷತೆ ಏನಂದ್ರೆ, ಡಾಗ್ ಸತೀಶ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇನ್ನು ಎಲ್ಲರ ಗಮನ ಸೆಳೆದ ಮತ್ತೊಂದು ವಿಷಯ ಎಂದ್ರೆ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಯೋಗ ದಿನದ ಆಚರಣೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ನಡೆದ ವಿಶೇಷ ಯೋಗ ಕಾರ್ಯಕ್ರಮದಲ್ಲಿ ಇತರ ಕೈದಿಗಳ ಜೊತೆ ದರ್ಶನ್ ಮತ್ತು ಪವಿತ್ರ ಗೌಡ ಕೂಡ ಭಾಗವಹಿಸಿದ್ದಾರೆ ಎನ್ನಲಾಗಿದೆ. ಸದ್ಯ ದರ್ಶನ್ ಅವರ ಕುರಿತ ಯಾವುದೇ ಸುದ್ದಿ ಸಾಕಷ್ಟು ಚರ್ಚೆಗೆ ಕಾರಣವಾಗುತ್ತಿದ್ದು, ಜೈಲಿನಲ್ಲೇ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ವಿಚಾರವು ಅಭಿಮಾನಿಗಳ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಸರ್ಕಾರದ ವತಿಯಿಂದ ವಿಧಾನಸೌಧದ ಮುಂಭಾಗದಲ್ಲಿ ನಡೆದ ಬೃಹತ್ ಯೋಗ ಕಾರ್ಯಕ್ರಮದಲ್ಲೂ ಹಲವು ಕನ್ನಡ ತಾರೆಯರು ಭಾಗವಹಿಸಿದ್ದರು. ಹಿರಿಯ ನಟಿ ಸುಧಾರಾಣಿ ಅವರು ಯೋಗಾಭ್ಯಾಸ ಮಾಡಿ ಯೋಗದ ಮಹತ್ವದ ಬಗ್ಗೆ ಸಂದೇಶ ನೀಡಿದರು. ಅದೇ ಕಾರ್ಯಕ್ರಮದಲ್ಲಿ ವಸಿಷ್ಠ ಸಿಂಹ ಮತ್ತು ಹರಿಪ್ರಿಯಾ ಕೂಡ ಭಾಗವಹಿಸಿದ್ದರು. ಹಲವು ವರ್ಷಗಳಿಂದ ಯೋಗಾಭ್ಯಾಸ ಮಾಡುತ್ತಿರುವ ಹರಿಪ್ರಿಯಾ ಅವರು ಈ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡರೆ, ವಸಿಷ್ಠ ಸಿಂಹ ಕೂಡ ಅವರ ಜೊತೆ ಸೇರಿ ಯೋಗಾಭ್ಯಾಸ ಮಾಡಿದರು. ಇನ್ನು ದಕ್ಷಿಣ ಭಾರತ ಹಾಗೂ ಬಾಲಿವುಡ್ ಎರಡೂ ಕಡೆ ಸದ್ಯ ಭಾರೀ ಬೇಡಿಕೆ ಹೊಂದಿರುವ ನಟಿ ಶ್ರೀಲೀಲಾ ಕೂಡ ಯೋಗ ದಿನದ ಆಚರಣೆಯಲ್ಲಿ ಭಾಗಿಯಾಗಿದ್ದರು. ಮುಂಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಾಲಿವುಡ್ ನಟ ಶಾಹಿದ್ ಕಪೂರ್ ಜೊತೆ ಶ್ರೀಲೀಲಾ ಯೋಗಾಭ್ಯಾಸ ಮಾಡಿದ್ದು ಅಭಿಮಾನಿಗಳ ಗಮನ ಸೆಳೆದಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಫೋಟೋಗಳು ಮತ್ತು ವಿಡಿಯೋಗಳು ವೈರಲ್ ಆಗುತ್ತಿದ್ದು, ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಒಟ್ಟಾರೆ ಈ ಬಾರಿಯ ಅಂತಾರಾಷ್ಟ್ರೀಯ ಯೋಗ ದಿನದಲ್ಲಿ ಕನ್ನಡ ಸಿನಿರಂಗದ ಹಲವು ತಾರೆಯರು ವಿಭಿನ್ನ ರೀತಿಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ನಿಮ್ಗೆ ಇವರಲ್ಲಿ ಯಾರ ಯೋಗ ದಿನದ ಆಚರಣೆ ಹೆಚ್ಚು ಇಷ್ಟವಾಯಿತು? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.